ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ರೆ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರಿ ಅಂತ ಅನ್ಕೋತಾ ಇದ್ದೀನಿ. ಹಾಯ್, ನಾವು ಊರಿಗೆ ಬಂದಿದ್ದಾಯಿತು. ಇವಾಗ ಬೆಳಗ್ಗೆ ಪೂಜೆ ಆಯಿತು, ಸಂಜೆ ಪೂಜೆ ಮಾಡಬೇಕು, ಹಾಗೆ ದೇವ್ರ ನೈವೇದ್ಯ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಇವತ್ತು. ಯಾಕಂದರೆ ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಷಣ ನೈವೇದ್ಯ ಮಾಡಿ ದೇವ್ರಿಗೆ ಪ್ರಸಾದ ಇದು ಮಾಡ್ತೀವಿ. ಅದಕ್ಕೆ ಇವಾಗ ನೈವೇದ್ಯ ಮಾಡೋದಕ್ಕೆ ಅಡುಗೆ ಮಾಡಬೇಕು. ಸೊ ಇವಾಗ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋತೀನಿ. ಏನೇನೆಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ಶಾರ್ಟ್ನಲ್ಲಿ ತೋರಿಸ್ತೀನಿ. ತುಂಬ ಲಾಂಗ್ ಏನು ತೋರಿಸಲ್ಲ, ಯಾಕಂದರೆ ಎಲ್ಲ ರೆಸಿಪೀಸು ಕೂಡ ನಿಮ್ಗೆ ಗೊತ್ತಿರುತ್ತೆ, ಹಾಗಾಗಿ ಜಾಸ್ತಿ ತೋರ್ಸೋಕ್ಕಾಗಲ್ಲ. ವಿಡಿಯೋ ಬಂದ್ರೇ ಅವ್ಳು ಫುಲ್ ಖುಷಿ. ಇವಾಗ ಸಾಂಬಾರು ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ, ಬ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ, ಓಕೆನಾ? ಈಗ ಸಾಂಬಾರು ಮಾಡೋದಕ್ಕೆ ಎಲ್ಲ ಜೋಡಿಸಿಟ್ಕೊಂಡಿದ್ದೆ, ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಹೇಳಿ. ಅದಕ್ಕೆ ಖಾರದ ಪುಡಿ ಎಲ್ಲ ಹಾಕಿ ಈಗ ಕುಕ್ಕರ್ ವಿಸಿಲ್ ಕೂಗಿಸ್ಬೇಕು. ಇದನ್ನೆಲ್ಲ ನಾವು ದೇವ್ರ ನೈವೇದ್ಯಕ್ಕೆ ಮತ್ತು ಮನೆಯಲ್ಲಿ ಮಕ್ಕಳಿಗೆ ಒಂದು 5 ಜನಕ್ಕೆ ಇಲ್ಲ 9 ಜನಕ್ಕೆ ಮಕ್ಕಳಿಗೆ ಊಟ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಇದನ್ನೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ದೇವ್ರ ನೈವೇದ್ಯಕ್ಕೆ ಅಂತ ಹೇಳಿ ಪಾಯಸ ಅದೆಲ್ಲ ಮಾಡ್ತಾ ಇದ್ದೀನಿ. ಅಂದರೆ ರವಿ ಹುಗ್ಗಿ ಅಂತ ಹೇಳ್ತೀವಿ ನಮ್ಮ ಕಡೆ, ಕಡಲೆಬೇಳೆ ಎಲ್ಲ ಹಾಕ್ಬಿಟ್ಟು ಮಾಡ್ತೀವಿ, ಅದನ್ನು ಕೂಡ ಮಾಡ್ತಾ ಇದ್ದೀನಿ. ಈಗ ಫಸ್ಟ್ ಏನಂದರೆ ಸಾಂಬಾರಿಗೆ ಜೋಡಿಸಿಟ್ಬಿಟ್ರೆ ಸಾಂಬಾರು ವಿಸಿಲ್ ಕೂಗೋಷ್ಟರಲ್ಲಿ ನಾವು ಇನ್ನೂ ಉಳ್ಕಿರೋವಂಥ ಕೆಲಸಗಳನ್ನೆಲ್ಲ ಮಾಡ್ಕೋಬೋದು. ಮತ್ತು ಪಲ್ಯ ಅದೆಲ್ಲ ಮಾಡೋಣ ಅಂದ್ಕೊಂಡಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ನಾವು ಮಾಡೋಣ ಅಂದ್ಕೊಂಡಿದ್ದೀನಿ. ಹೋದ ಸಲ ಬಂದುಬಿಟ್ಟು ತುಂಬ ಜನಕ್ಕೆ ಊಟಕ್ಕೆಲ್ಲ ಕರೆದು ಊಟ ಎಲ್ಲ ಕೊಟ್ಟಿದ್ವಿ. ಬಟ್ ಈ ಸಲ ಆ ಥರ ಆಗ್ತಾಯಿಲ್ಲ. ಒಂದು 5 ಜನ ಮಕ್ಕಳಿಗೆ, ಇಲ್ಲಾಂದರೆ 9 ಜನ ಮಕ್ಕಳಿಗೆ ಊಟಕ್ಕೆ ಕೊಡೋಣ ಅಂತ ಅಂದ್ಕೊಂಡು ಇವಾಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಆದರೆ ನಾನು ಅಂದ್ಕೊಂಡಿದ್ದೆ ಒಂದು, ಅದು ಆಗಿದ್ದೆ ಒಂದು. ಏನಂದರೆ ನಾವು 5 ಜನಕ್ಕಷ್ಟೇ, ಇಲ್ಲಾಂದರೆ 9 ಜನಕ್ಕೆ ಅಷ್ಟೇ ಮಕ್ಕಳನ್ನ ಕರ್ಕೊಂಬಂದು ಊಟಕ್ಕೆ ಕೊಡೋಣ ಅಂತ ಅಂದ್ಕೊಂಡಿದ್ವಿ. ಆದರೆ 5 ಜನಕ್ಕಿಂತ ಜಾಸ್ತಿನೇ ಆಯಿತು. ಅಂದರೆ 9 ಜನಕ್ಕಿಂತ ಜಾಸ್ತಿನೇ ಜನ ಬಂದರು. 2 ಟೈಮು ನಾನು ರೈಸ್ ಮಾಡಿ ಮತ್ತು ಮಕ್ಕಳಿಗೆ ಎಲ್ಲ ಊಟಕ್ಕೆ ಕೊಟ್ಟೆ. ಏನೋ ಒಂಥರ ಖುಷಿ ಆಯಿತು. ಸ್ಟಾರ್ಟಿಂಗಲ್ಲಿ ಕರೆದಾಗ ಯಾವ ಮಕ್ಕಳು ಕೂಡ ಬರಲಿಲ್ಲ. ಅದಾದಮೇಲೆ ಇದೇನಪ್ಪ ಒಂದು 5 ಜನಕ್ಕಾದರೂ ಕೊಡೋಣ ಅಂದರೆ ಯಾರು ಕೂಡ ಬರ್ತಾ ಇಲ್ವಲ್ಲ ಅಂತ ಅಂದ್ಕೊಂಡೆ. ಅದಾದಮೇಲೆ ಮಕ್ಕಳೇ ತಾನಾಗಿ ಅವರು ಬಂದು ಕೂತ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ಚೆನ್ನಾಗಿದೆ ಅಕ್ಕ ನೀವು ಮಾಡಿರೋದು ಅಂತ ಎಲ್ಲ ಹೇಳಿದರು. ನಂಗೆ ತುಂಬ ಖುಷಿ ಆಯಿತು. ನಾವೇನು ಅಂದ್ಕೊಂಡು ಅದಕ್ಕೂ ಜಾಸ್ತಿನೇ ಜನ ಬಂದ್ರಲ್ಲ ಅಂತ ಹೇಳಿ ಒಂದು ರೀತಿ ಹ್ಯಾಪಿ ಅನಿಸ್ತು. ಇಲ್ಲಿ ನಾನು ಏನಂತಾರೆ ಕಡಲೆಕಾಳು ಮತ್ತು ಮುಳುಗಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಕಡಲೆಕಾಳನ್ನ ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಮಗೆ ಕಡಲೆಕಾಳು ಮುಕ್ಕಾಲು ಭಾಗ ಇಲ್ಲೇ ಬೆಂದೋಗುತ್ತೆ ನಮಗೆ. ಕಡಲೆಕಾಳು ಮುಳುಗಾಯಿ ಪಲ್ಯ ಅಂದರೆ ದೇವ್ರಿಗೆ ನೈವೇದ್ಯಕ್ಕೆ ನಮ್ಮ ಕಡೆ ಎಲ್ಲ ಇಕ್ತಾರೆ, ಎಲ್ಲ ಕಡೆನೂ ಇಕ್ತಾರೆ ಇಲ್ಲ ಗೊತ್ತಿಲ್ಲ. ಆದರೆ ಹೋಳ್ಗೆ ಮಾಡಿದಾಗ ಇಲ್ಲ ಏನಾದರೂ ವಿಶೇಷವಾದಂಥ ದಿನಗಳಲ್ಲಿ ಮನೇಲಿ ದೇವ್ರಿಗೆ ನೈವೇದ್ಯ ಮಾಡಬೇಕಾದ್ರೆ ಇದು ಮುಳುಗಾಯಿ ಪಲ್ಯನ ಮಾಡಿಕ್ತೀವಿ. ಅದು ಗೊತ್ತಿಲ್ಲ ನಮ್ಮ ಕಡೆ ಅಷ್ಟೇನೋ ಅಥವಾ ಎಲ್ಲ ಕಡೆನೂ ಹಾಗೆ ಇದೆಯೋ ಗೊತ್ತಿಲ್ಲ. ನಮ್ಮ ಕಡೆ ಮಾತ್ರ ಈ ಥರ ಮಾಡೋಕ್ಕೋತೀವಿ. ಇವಾಗ ನೋಡಿ ಕಡಲೆಕಾಳೆಲ್ಲ ಒಂಚೂರು ಬೆಂದ ಮೇಲೆ ನಾನು ಟೊಮೆಟೊ ಅದೆಲ್ಲ ಹಾಕ್ಬಿಟ್ಟು ಬೇಯಿಸ್ಕೊತೀನಿ. ಆಮೇಲೆ ಮಸಾಲೆ ರುಬ್ಬಿರೋ ಮಸಾಲೆ ಹಾಕ್ಬಿಟ್ಟು ಅದೆಲ್ಲ ಒಂದು ಸ್ವಲ್ಪ ಎಣ್ಣೆಲಿ ಫ್ರೈ ಆದಮೇಲೆ ಲಾಸ್ಟಿಗೆ ನಾನು ಮುಳುಗಾಯಿ ಹಾಕ್ತೀನಿ. ಮುಳುಗಾಯಿ ಬೇಗ ಬೆಂದೋಗುತ್ತೆ, ಅಂದರೆ ಬದನೆಕಾಯಿ ಬೇಗ ಬೆಂದೋಗುತ್ತೆ. ಹಾಗಾಗಿ ನಾನು ಕೊನೆಯಲ್ಲಿ ಹಾಕ್ತೀನಿ. ಮತ್ತು ಇದಕ್ಕೆ ಯಾವುದೇ ರೀತಿ ನಾನು ಟೇಸ್ಟ್ ಅನ್ನೋದು ನೋಡಿಲ್ಲ. ಪಾಯಸಕ್ಕಾಗಿರ್ಬೋದು ಅಥವಾ ಪಲ್ಯಕ್ಕಾಗಿರ್ಬೋದು, ಹಾಗೆ ಸಾಂಬಾರಿಗಾಗಿರ್ಬೋದು, ಯಾವುದು ಕೂಡ ಟೇಸ್ಟ್ ನೋಡ್ದೇ ಎಲ್ಲ ಮಾಡಿದೆ. ಎಲ್ಲ ಕೂಡ ಕರೆಕ್ಟಾಗಿ ಆಗಿತ್ತು. ಒಂದು ರೀತಿ ಖುಷಿ ಆಯಿತು. ಎಲ್ಲೂ ಕೂಡ ಉಪ್ಪು ಖಾರ ಎಲ್ಲೂ ಕೂಡ ಹೆಚ್ಚು ಕಡಿಮೆ ಅಂತ ಆಗಲಿಲ್ಲ, ಎಲ್ಲ ಕರೆಕ್ಟಾಗಿ ಆಗಿತ್ತು. ಎಲ್ಲರೂ ಕೂಡ ಇಲ್ಲಕ್ಕ ಚೆನ್ನಾಗಿದೆ ಅಂತ ಎಲ್ಲ ಮಕ್ಕಳು ಹೇಳಿದಾಗ ತುಂಬ ಖುಷಿ ಆಯಿತು. ಇಲ್ಲಿ ಫಸ್ಟು ನಾನಿಲ್ಲಿ ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ. ಆಗಲೇ ನಾನು ಬೆಲ್ಲನ ನೀರಲ್ಲಿ ಹಾಕಿಟ್ಟಿದ್ದೆ, ಆದರೆ ಒಂದು ಸ್ವಲ್ಪ ಬೆಲ್ಲ ತುಂಡುಗಳು ಹಂಗೆ ಇದ್ವು. ಹಾಗಾಗಿ ಸ್ವಲ್ಪ ಕರಗಿಸ್ಕೊಂಡು ಬಿಸಿ ಮಾಡಿದರೆ ಅದು ಕರಗೋಗುತ್ತಲ್ವ, ಕರಗೋದ್ಮೇಲೆ ಅದನ್ನು ಸೋಸ್ಕೊಂಡು ಆಮೇಲೆ ಉಪಯೋಗಿಸಿದ್ರೆ ಆಯಿತು ಅಂತ ಹೇಳಿ ಇದನ್ನು ಕರಗಿಸ್ಕೊತಾ ಇದ್ದೀನಿ. ಹೇಳ್ಬೇಕಂದ್ರೆ ನಾವು ಬೆಲ್ಲನ ಸೋಸ್ಕೊಂಡ್ಲೇಬೇಕು, ಇಲ್ಲ ಅಂದರೆ ಅದರಲ್ಲಿ ಕಸ ಕಡ್ಡಿ ಎಲ್ಲ ಇರುತ್ತಲ್ವ, ಸುಮ್ಮನೆ ಮತ್ತೆ ಸರಿ ಹೋಗೋದಿಲ್ಲ. ಹಾಗಾಗಿ ಅದನ್ನು ಕರಗಿಸ್ಕೊಂಡು ಸೋಸ್ಕೊತೀನಿ. ಹಾಗೆ ಈ ಪಾಯಸಕ್ಕೆ ಬಂದುಬಿಟ್ಟು ನಾವು ಸೋಂಪಿನ ಕಾಳು ಬರುತ್ತಲ್ವ, ಸೋಂಪು ಅಂತ ಹೇಳ್ತೀವಲ್ವ, ಆ ಸೋಂಪು ಮತ್ತು ಒಂಚೂರು ಏಲಕ್ಕಿ ಹಾಕ್ಬಿಟ್ಟು ಕುಟ್ಟಿ ಅದನ್ನು ಕುಟಾಣಿ ಒಳಗಡೆ ಇಟ್ಕೊಂಡಿದ್ದೀನಿ. ಅದು ಮೇನ್ ಈ ಒಂದು ರೆಸಿಪಿಗೆ. ಅದನ್ನು ಹಾಕಿದಾಗ ಟೇಸ್ಟು ಘಮ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಅದನ್ನು ಹಾಕ್ತೀನಿ. ನಾನು ಮಾಡುವಂಥದ್ದು ಹೇಗೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಹಾಗೆ ಹೇಳ್ತಾ ಇದ್ದೀನಿ ಅಷ್ಟೇ.
ಪೂರ್ತಿಯಾಗಿ ನಾನು ಯಾವುದೂ ವಿಡಿಯೋ ಮಾಡೋಕ್ಕಾಗಿಲ್ಲ. ಯಾಕಂದರೆ ಆಲ್ಮೋಸ್ಟ್ ನನ್ನ ಟ್ರೈಪೋಡು ಫುಲ್ ಹಾಳಾಗ್ಬಿಟ್ಟಿದೆ. ಅದರಲ್ಲಿ ಮತ್ತು ಕೈಯಲ್ಲೇ ಹಿಡ್ಕೊಂಡು ನಾನು ವಿಡಿಯೋ ಮಾಡಬೇಕಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಮತ್ತು ಕೆಲಸ ಕೂಡ ಫಾಸ್ಟಾಗಿ ಆಗಲ್ಲ ಅಲ್ವಾ. ಹಾಗಾಗಿ ನಾನು ಜಾಸ್ತಿ ವಿಡಿಯೋ ಮಾಡೋದಕ್ಕಾಗಿಲ್ಲ. ಎಲ್ಲ ಮುಗ್ದಾದ್ಮೇಲೆ ನೋಡಿ, ದೇವ್ರ ಮುಂದೆ ನಾವು ಏನು ಶ್ರೀಶೈಲದಿಂದ ತಂದಿದ್ವೋ ಪ್ರಸಾದ ಅದೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು. ಹೇಳಬೇಕಂದ್ರೆ ಮನೆಯಲ್ಲಿ ಪೂಜೆನ ಹೆಣ್ಮಕ್ಳಿಗಿಂತ ಜಾಸ್ತಿ ಮನೆಯ ಗಂಡು ಮಕ್ಳು ಇರ್ತಾರಲ್ವ, ದೊಡ್ಡವರು, ಅವ್ರು ಮಾಡಬೇಕು. ಅಂದರೆ ಮನೆಗೆ ಮುಖ್ಯಸ್ಥರು ಆ ಥರ ಗಂಡು ಮಕ್ಕಳು ಯಾರಿದ್ದಾರೋ ಅವ್ರು ಮಾಡಿದರೆ ಮನೆಗೆ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ, ಮನೆ ಸುಖ ಶಾಂತಿ ಸಮೃದ್ಧಿ ಇರುತ್ತೆ ಅಂತ ಹೇಳ್ತಾರೆ. ನಾವು ಇದನ್ನೆಲ್ಲ ರೆಡಿ ಮಾಡಿಕೊಟ್ಟು ಕೊನೆಯಲ್ಲೇ ಬಂದುಬಿಟ್ಟು ಬೇಕಾದ್ರೆ ಅವರು ಒಂದು ಊದ್ಕಡ್ಡಿ ಆಗಲಿ ಅಥವಾ ಮಂಗಳಾರತಿ ಆಗಲಿ ಮಾಡಿದರೆ ತುಂಬ ಒಳ್ಳೆಯದು. ಹಾಗಾಗಿ ನಾನು ಇವತ್ತು ನಾವು ದೇವ್ರ ನೈವೇದ್ಯ ಎಲ್ಲ ಇಡ್ತಾಯಿದ್ದೀವಿ, ನೀವೇ ಮಾಡಿ, ನಾನೆಲ್ಲ ಬೇಕಾದ್ರೆ ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಅಂತ ಹೇಳಿದರು. ಎಲ್ಲ ರೆಡಿ ಮಾಡಿಕೊಟ್ಟು ಅಲ್ಲೆಲ್ಲ ಜೋಡಿಸ್ಕೊಟ್ಟು ಅದಾದಮೇಲೆ ನಮ್ಮ ಮನೆಯವ್ರಿಗೆ ಪೂಜೆ ಮಾಡೋದಕ್ಕೆ ಹೇಳಿದೆ. ನನ್ನ ಮಗ ಒಂದು ಸೈಡ್ ನಿಂತ್ಕೊಂಡು ಡಮರುಗ ಬಾರಿಸ್ತಾ ಇದ್ದ. ನಮ್ಮ ಮನೇಲಿ ಅಂದರೆ ನಮ್ಮ ದೇವರಿಗೆ ಮೇನ್ ಡಮರುಗ, ಶಂಖ, ಜಾಗಟೆ ಇದೆಲ್ಲ ಮೇನು. ಹಾಗಾಗಿ ನಾವು ಶ್ರೀಶೈಲದಿಂದ ಬರ್ತಾನೆ ಒಂದು ದೊಡ್ಡ ಸೈಜಲ್ಲಿ ಡಮರುಗ ತೊಗೊಂಬಂದಿದ್ವಿ, ಅದನ್ನು ಬಾರಿಸ್ತಾ ನಿಂತ್ಕೊಂಡಿದ್ದ. ಇದು ಫೈನಲ್ ನೈಟ್ ಎಲ್ಲರಿಗೂ ಊಟ ಮಾಡಿಸಾದ್ಮೇಲೆ ನಮಗೆ ಪಲ್ಯ, ಪಾಯಸ, ಸೊ ಇನ್ನೂ ಕೂಡ ಮಿಕ್ಕಿತ್ತು ಪಾಯಸ ಮಾತ್ರ ಸಖತ್ತಾಗಿತ್ತು. ಎಲ್ಲೂ ಸಿಹಿ ಜಾಸ್ತಿ ಆಗಿಲ್ಲ, ಕಡಿಮೆ ಆಗಿಲ್ಲ, ಮೀಡಿಯಮಾಗಿ ಕರೆಕ್ಟಾಗಿತ್ತು. ಆಮೇಲೆ ಸಾಂಬಾರು, ಮತ್ತು ಇನ್ನೊಂದು ಸಲ ನಾನು ರೈಸ್ ಮಾಡೋದಕ್ಕೆ ಇಟ್ಕೊಂಡಿದ್ವಿ, ಯಾಕಂದರೆ ರೈಸ್ ಮಾಡಿದ್ದೆಲ್ಲ ಖಾಲಿ ಆಗೋಯಿತು. ಮತ್ತು ಪಲ್ಯನೂ ನೋಡಿ ಇಷ್ಟೇ ಉಳಿದಿದ್ದು, ಏನು ಮಾಡೋಕ್ಕಾಗಲ್ಲ. ಅಂದರೆ ನಾವು ನಮಗಿಂತ ಹೆಚ್ಚಾಗಿ ಮಕ್ಕಳಿಗೆ, ಅಂದರೆ ಮನೆಗೆ ಬಂದಿರೋಂಥ ಅತಿಥಿಗಳು ಅಥವಾ ಮಕ್ಕಳು ನಮ್ಮ ದೇವ್ರ ಸ್ವರೂಪ ಅಲ್ವಾ, ಸೊ ಅವರು ಊಟ ಮಾಡಿ ನೆಮ್ಮದಿಯಾಗಿದ್ದರೆ ಸಾಕು ಅನ್ನೋ ಥರ ಆಗಿತ್ತು. ಅವರೆಲ್ಲ ತಿಂದಾದಮೇಲೆ ನಾವು ಮಾಡ್ಕೊಂಡ್ವಿ. ಇದು ನೆಕ್ಸ್ಟ್ ಡೇ ಅಂದರೆ 9ನೇ ತಾರೀಕು, ಅವತ್ತು ನಮ್ಮ ಮನೆಯವ್ರ ಬರ್ಡೇ. ಅವತ್ತು ಅರ್ಜೆಂಟಲ್ಲಿ ಬೆಳಗ್ಗೆ ನಾನು ಸ್ವಲ್ಪ ಏನು ಮಾಡಿದ್ದೆ, ಟೊಮೆಟೊ ರೈಸ್ ಮಾಡಿ ಆಮೇಲೆ ಜಾಮೂನ್ ಮಾಡಿದ್ದೆ. ಅವತ್ತು ನೈಟೇ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅವತ್ತು ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ನೆಕ್ಸ್ಟ್ ಡೇ ಅವತ್ತು ಬರ್ಡೇ ದಿವಸನೇ ಒಂದು ಸೈಡು ಟೊಮೆಟೊ ರೈಸ್ ಮಾಡೋದಕ್ಕೆ ಇಟ್ಬಿಟ್ಟು ಇನ್ನೊಂದು ಸೈಡು ನಾನು ಜಾಮೂನ್ ಮಾಡಿಕೊಂಡೆ. ಏನೋ ಒಂದು ರೀತಿ ಅರ್ಜೆಂಟಲ್ಲಿ ಮಾಡಿದರೂ ಕೂಡ ಅವತ್ತು ರೈಸು ಸೂಪರಾಗಿತ್ತು. ಆಮೇಲೆ ನಾವು ಮಾಡಿರೋಂಥ ಜಾಮೂನು ಅಷ್ಟೇ ಸಖತ್ತಾಗಿತ್ತು. 3 ದಿನ ಇಟ್ಕೊಂಡು ಅವತ್ತು ಜಾಮೂನ್ ತಿಂದಿದ್ದು ನಾವು ಆ ಜಾಮೂನ್ನ. ಯಾಕಂದರೆ ಒಂಚೂರು ಏನೂ ಆಗಿರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಹಾಗಾಗಿ 3 ದಿನ ಅದನ್ನ ಇಟ್ಕೊಂಡು ತಿಂದ್ವಿ. ಅದಾದಮೇಲೆ ಇಲ್ಲಿ ನೋಡಿ, ಫಸ್ಟು ನನ್ನ ಮಗನಿಗೆ ಟಿಫನ್ ಹಾಕ್ಕೊಡ್ತಾ ಇದ್ದೀನಿ. ಅವನಿಗೆ ನಿಮಗೆಲ್ಲ ಗೊತ್ತೇ ಇದೆ, ನಾರ್ಮಲಾಗಿ ಡೈಲಿ ವ್ಲಾಗ್ಸ್ ನೋಡೋರಿಗೆ ಅವ್ನಿಗೆ ಫಸ್ಟ್ ಟಿಫನ್ ಬೇಕು. ಬೆಳಗ್ಗೆ ಆದ ತಕ್ಷಣವೇ ನೈಟ್ಗೆ ಸರಿಯಾಗಿ ಊಟ ಮಾಡಲ್ಲ. ಹಾಗಾಗಿ ಅವನಿಗೆ ಟಿಫನ್ ಹಾಕ್ಕೊಟ್ಟೆ. ಟಿಫನ್ ಎಲ್ಲ ಮಾಡಿದ್ದಾದಮೇಲೆ ಅವ್ರ ಪಪ್ಪನಿಗೆ ಇಬ್ಬರು ಕೂಡ ವಿಶ್ ಮಾಡ್ತಾ ಇದ್ದಾರೆ, ಜಾಮೂನ್ ತಿನ್ನಿಸ್ಬಿಟ್ಟು ವಿಶ್ ಮಾಡ್ತಾ ಇದ್ದಾರೆ. ಅವನಿಗೇನೋ ಏಲಕ್ಕಿ ಸಿಕ್ತು ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡೋಗಿ ಇದಕ್ಕೆ ಹೊರಗಡೆ ಹಾಕ್ಬಿಟ್ಟು ಬಂದ. ಅಂದರೆ ಅಲ್ಲಿ ಪಾತ್ರೆ ಇಕ್ಕೋದಕ್ಕೆ ಒಂದು ಟಬ್ ಇಟ್ಕೊಂಡಿವಿ, ಅದರೊಳಗಡೆ ಹಾಕ್ಬಿಟ್ಟು ಬಂದು ಅವ್ರ ಪಪ್ಪಂಗೆ ಜಾಮೂನ್ ತಿನ್ನಿಸಿ ವಿಶ್ ಮಾಡ್ದ. ಹ್ಯಾಪಿ ಬರ್ಡೇ ಪಪ್ಪ ಅಂತ ಹೇಳಿ ಏನೋ ಒಂದು ರೀತಿ ಖುಷಿ. ಅವತ್ತು ನಿಜವಾಗ್ಲೂ ನನಗೆ ಹುಷಾರಿರಲಿಲ್ಲ ಒಂದು. ಹಾಗಾಗಿ ನನಗೆ ಏನೋ ಒಂಥರ ಅವತ್ತೇ ಹುಷಾರಿಲ್ದೇ ಇರೋ ಥರ ಆಗ್ಬಿಡ್ತಲ್ಲಪ್ಪ ಅಂತ ಅಂದ್ಕೊಂಡು ಸುಮ್ಮನಾದೆ. ಇವಾಗ ನಾವು ಜರ್ನಿ ಮಾಡಿ ಬಂದಾದಮೇಲೆ ಒಂದು ಸ್ವಲ್ಪ ಹೆಲ್ತಲ್ಲಿ ಹೆಚ್ಚು ಕಡಿಮೆ ಆಗುತ್ತಲ್ವ, ಅದೇ ರೀತಿಯೇ ಒಂದು ರೀತಿ ಶೀತ, ಕೆಮ್ಮು ಈ ಥರ ಆಗಿಬಿಟ್ಟಿತ್ತು. ಆಲ್ಮೋಸ್ಟ್ ಈಗ ವಾಯ್ಸ್ ಅವ್ರು ಕೇಳ್ತಾ ಇದ್ರೇ ಗೊತ್ತಾಗ್ತಿರ್ಬೋದು ಎಷ್ಟು ನನ್ನ ವಾಯ್ಸ್ ಕೆಟ್ಟೋಗಿದೆ ಅಂತ ಹೇಳಿ. ಒಂದೊಂದು ಸಲ ಮಾತಾಡೋದಕ್ಕೆ ಬರಲ್ಲ, ಫುಲ್ ಗಂಟ್ಲೆಲ್ಲ ಹಿಡ್ಕೊಂಬಿಟ್ಟಿರುತ್ತೆ. ನೋಡಬೇಕು, ಅದರಲ್ಲಿ ಇವಾಗ ಟ್ರಾವೆಲ್ ಮಾಡಿ ಬಂದಿರೋದು, ನೀರು ಕೂಡ ಹೆಚ್ಚು ಕಡಿಮೆ ಆಗಿರುತ್ತೆ, ಹಾಗಾಗಿ ಈ ಥರ ಆಗಿದೆ. ಇಲ್ಲಿ ನನ್ನ ಮಗಳು ಕೂಡ ಜಾಮೂನ್ ತಿನ್ನಿಸ್ಬಿಟ್ಟು ವಿಶ್ ಮಾಡಿದರು. ಅದಾದಮೇಲೆ ಸರ್ಪ್ರೈಸಾಗಿ ನಾವು ಬರ್ಡೇ ಪ್ಲ್ಯಾನ್ ಮಾಡಿದ್ವಿ. ಅಂದರೆ ಮಾಡಲೇಬೇಕು ಅಂತಂದು ಅಂದ್ಕೊಂಡಿರಲಿಲ್ಲ. ಇಲ್ಲ, ಈ ವರ್ಷನಾದರೂ ಕೇಕ್ ಕಟ್ ಮಾಡೋಣ, ಯಾಕಂದರೆ ಹೋದ ವರ್ಷವೂ ಕೇಕ್ ಕಟ್ ಮಾಡಿಲ್ಲ, ಸರ್ಪ್ರೈಸ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಕೇಕ್ ತೊಗೊಂಬಂದೆ.
ತೊಗೊಂಬಂದು ಇಲ್ಲಿ ಇಟ್ಟಿದ್ದೀನಿ. ಇದು ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ, ಝೊಮ್ಯಾಟೋದಲ್ಲಿ ಆರ್ಡ್ರ್ ಮಾಡಿದೆ. ನನಗೇನು ಅಂದ್ಕೊಂಡೆ ಅಂದರೆ ಇದು ನಾರ್ಮಲ್ ಕೇಕ್ ಏನೋ ಅಂತ ಅಂದ್ಕೊಂಡೆ, ಬಟ್ ಅದು ಕೋಲ್ಡ್ ಕೇಕು. ಅವತ್ತು ನಮ್ಮ ಮನೆಯವ್ರಿಗೆ ಪದೇ ಪದೇ ಕಾಲ್ ಮಾಡಿಬಿಟ್ಟು ಟಾರ್ಚರ್ ಕೊಟ್ಬಿಟ್ಟೆ. ಅವರು ನನ್ನ ಮೇಲೂ ರೇಗಾಡ್ಬಿಟ್ರು, ಸರಿ ಬರ್ತೀನಿ ಸುಮ್ಮನೆ ಇರೋ ಹಂಗೆ ಹಿಂಗೆ ಅಂತ ಹೇಳಿ. ಬಟ್ ಅವ್ರಿಗೆ ಗೊತ್ತಿಲ್ಲ ನಾನು ಕೇಕ್ ತರಿಸಿರೋದು, ಅದೇನು ಗೊತ್ತಿಲ್ಲ. ಅದಾದಮೇಲೆ ಸರ್ಪ್ರೈಸ್ ಆಗಿ ನೋಡಿ, ಓಕೆ ಇದಕ್ಕೋಸ್ಕರ ನೀನು ಕಾಲ್ ಮಾಡಿ ಟಾರ್ಚರ್ ಕೊಟ್ಟ ಅಂತ ಹೇಳಿ ಆಮೇಲೆ ಅವರೇ ಖುಷಿಪಟ್ಟರು. ಫೈನಲಿ ಕೇಕ್ ಕಟ್ಟಿಂಗ್ ಮಾಡ್ತಾ ಇದ್ದಾರೆ. ಫುಲ್ ಹ್ಯಾಪಿಯಾಗಿ ಕೇಕ್ ಕಟ್ಟಿಂಗ್ನ ಮಾಡಿದ್ವಿ. ಏನೋ ಇದ್ದಿದ್ರಲ್ಲೇ ಒಂಚೂರು ಖುಷಿಪಟ್ವಿ, ಸಾಕಲ್ವ ಇಷ್ಟೇ. ನಾನು ಈ ಕೇಕ್ ಆರ್ಡ್ರ್ ಮಾಡಿದಾಗ ಸ್ವಲ್ಪ ಡೌಟ್ ಇತ್ತು, ಹೇಗೆ ಬರುತ್ತೋ ಏನೋ ನಮಗೆ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಬಟ್ ನಿಜವಾಗ್ಲೂ ಹೇಳಬೇಕು ಅಂದರೆ ನಾವು ಏನು ಮಾಡಿಸ್ತಾ ಇದ್ವೋ ಬರ್ಡೇಲಿ ಕೇಕ್ ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇದ್ವೋ ಅದಕ್ಕಿಂತ ಸೂಪರಾಗಿತ್ತು. ದಾವಣಗೆರೆಯವರಾಗಿದ್ದರೆ ಡೆಫಿನೆಟ್ಲಿ ಆರ್ಡ್ರ್ ಮಾಡ್ಕೊಳ್ಳಿ, ಝೊಮ್ಯಾಟೋದಲ್ಲಿ ಚಾಳುಕ್ಯ ಬೇಕ್ರಿ. ಸೊ ತುಂಬ ಚೆನ್ನಾಗಿದೆ. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ, ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದ್ದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ನೀವು ಬೆಳಗ್ಗೆನೇ ನೀವು ಆರ್ಡ್ರ್ ಮಾಡಿ ನಿಮ್ಗೆ ಯಾವ ಟೈಮ್ ಬೇಕು ಅಂತ ಹೇಳಿ ಸೆಟ್ ಮಾಡಿದರೆ ಆ ಟೈಮಿಗೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ತಂದು ಕೊಡ್ತಾರೆ. ಇಲ್ಲ ನೀವು ಸಂಜೆನೇ ನೀವು ಆರ್ಡ್ರ್ ಮಾಡಿಕೊಂಡು ಈ ಟೈಮಿಗೆ ಬೇಕು ಅಂದರೂ ಕೂಡ ಕರೆಕ್ಟಾಗಿ ತಂದು ಕೊಡ್ತಾರೆ. ತುಂಬ ಚೆನ್ನಾಗಿದೆ, ತುಂಬ ರೀಸನಬಲ್ ಪ್ರೈಸು. ಎಲ್ಲ ಕಡೆ ಹೋಲಿಸ್ಕೊಂಡ್ರೆ ಇದು ತುಂಬ ರೀಸನಬಲ್ ಪ್ರೈಸು, ಹಾಗಾಗಿ ತುಂಬ ಚೆನ್ನಾಗಿದೆ. ಬೇಕಾದ್ರೆ ಆರ್ಡ್ರ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ. ನಾನು ತಿನ್ನಿಸೋ ಟೈಮಲ್ಲಿ ತಿನ್ನಿಸಿದ್ದಾದ್ಮೇಲೆ ಒಂದು ಸೆಲ್ಫಿ ತಕ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಕರೆಂಟ್ ಹೊರಟೋಯ್ತು. ಹೇಗಿದೆ ನೋಡಿ, ಎಲ್ಲ ರೆಡಿ ಮಾಡಿದೆ, ಎಲ್ಲ ತರಿಸ್ದೆ. ಇನ್ನೇನು ಒಂದೇ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅನ್ನೋಷ್ಟರಲ್ಲಿ ನನ್ನ ಮಗ ಫೋಟೋ ತೆಗಿತಿದ್ದಾನೇನೋ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಅವ್ನು ಫೋಟೋ ತೆಗಿತಾ ಇಲ್ಲ, ವಿಡಿಯೋ ಮಾಡ್ತಾಯಿದ್ದಾನೆ. ಅಟ್ಲೀಸ್ಟ್ ಒಂದು ಫೋಟೋ ತಕ್ಕೊಳ್ಳೋಣ, ತೆಗಿಯಪ್ಪ ಅಂತ ಹೇಳಿದ್ವಿ. ಸರಿ ಅಮ್ಮ ಆಯಿತು ತೆಗಿತೀನಂತ ಈ ಸೈಡ್ ಬಂದು ನಿಂತ್ಕೊಂಡ, ಹಾಗೆ ಫೋಟೋ ತೆಗಿತೀನಂತ ಪಟ್ ಅಂತ ಕರೆಂಟ್ ಹೋಗಿಬಿಡ್ತು. ನನ್ನ ಮಗ ನೋಡಿ ವಿಡಿಯೋ ಮಾಡ್ತಾ ಇದ್ದಾನೆ, ಫೋಟೋ ತೆಗಿಯೋ ಅಂದರೆ ವಿಡಿಯೋ ಮಾಡ್ತಾ ಇದ್ದಾನೆ. ಹಂಗು ಹಿಂಗು ಮಾಡಿ ಒಂದು ಫ್ಲ್ಯಾಶ್ ಫೋಟೋ ತೆಗ್ದ. ಸೊ ಈ ಥರ ಆಯಿತು.